ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕರೋನಾ ಟೈಮ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದೆ. ಸಿಲೆಬಸ್ ಮುಗಿಸ್ಲಿಕ್ಕೆ ಶಿಕ್ಷಕರಿಗೆ ತುಂಬ ಕಷ್ಟ ಆಗಿದೆ. ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಸಿಲೆಬಸ್ಸನ್ನು ತುಂಬ ಹೆವಿ ಆಗಿದೆ. ಆದ್ದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಹಿಂದುಳಿಬಾರ್ದು ಮತ್ತು ಫೇಲ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ತುಂಬ ಒಂದು ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ಸ್ ವಿತ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀಟಾಗಿ ಕೊಟ್ಟಿದ್ದಾರೆ. ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತ್ ಅವರು ತುಂಬ ಚೆನ್ನಾಗಿ ಒಂದು ಸೋರ್ಸ್ ಮಾಡಿದ್ದಾರೆ. ಅದು ನಿಮ್ಗೆ ತುಂಬ ಇಷ್ಟ ಆಯಿತು. ನಾನು ರಿವ್ಯೂ ಮಾಡಿದೆ, ಇದನ್ನು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ರಿ. ನೀವು ಇದನ್ನು ಸ್ವಲ್ಪ ಫಾಲೋ ಮಾಡಿದ್ರೆ ಈ ಕ್ವಶನ್ ಪೇಪರ್ ಮತ್ತು ಈ ಬ್ಲೂ ಪ್ರಿಂಟ್ ಡಿಸೈನ್ ಮಾಡಿರೋ ರೀತಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ ನೀವು 80 ಮಾರ್ಕ್ಸ್ಗೆ 60ರಿಂದ 70 ಮಾರ್ಕ್ಸ್ ಅಂತೂ ನೀವು ತೆಗಿಬೋದು ಅಂತ ನಾನು ಹೇಳ್ತೀನಿ. ಇದರಲ್ಲಿ ವಿಜ್ಞಾನ ವಿಷಯದ ನಕಾಶೆ ಸೈನ್ಸ್, ದಿಸ್ ಈಸ್ ಫಾರ್ ಸೈನ್ಸ್ ಸಬ್ಜೆಕ್ಟ್. ಇದರಲ್ಲಿ ಫಿಸಿಕ್ಸ್ ಪಾರ್ಟ್, ಕೆಮಿಸ್ಟ್ರಿ ಪಾರ್ಟ್ ಆ್ಯಂಡ್ ಬಯಾಲಜಿ ಪಾರ್ಟ್ಸ್ 2 ಪಾರ್ಟ್ಸ್ ಇರ್ತವೆ. ಈ 3 ಪಾರ್ಟ್ಸ್ ಇರ್ತವೆ. ಈ ಮೂರು ಪಾರ್ಟ್ನಿಂದ ಅಂಕಗಳನ್ನು ಹೆಂಗೆ ಡಿವೈಡ್ ಮಾಡಿದ್ದಾರೆ ನೋಡ್ರಿ. 28, 25, 27 ಅಂದರೆ ಫಿಸಿಕ್ಸ್ ಪಾರ್ಟಿಂದ 28 ಪ್ರಶ್ನೆಗಳು ಅಂಕಗಳು ಬರ್ತವೆ. ಕೆಮಿಸ್ಟ್ರಿ ಪಾರ್ಟಿಂದ 25 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ. ಬಯಾಲಜಿ ಕಡೆಯಿಂದ 27 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಅಂದರೆ ಪಾರ್ಟ್ ಎ ಫಿಸಿಕ್ಸ್, ಪಾರ್ಟ್ ಬಿ ಕೆಮಿಸ್ಟ್ರಿ, ಪಾರ್ಟ್ ಸಿ ಬಯಾಲಜಿ. ಇಲ್ಲಿ ಯಾವ ಥರ ಹಂಚಿಕೆ ಮಾಡಿದ್ದಾರೆ ನೋಡ್ರಿ. ರಿಮೆಂಬರಿಂಗ್ 16 ಮಾರ್ಕ್ಸ್ ಬರುತ್ತೆ. ರಿಮೆಂಬರಿಂಗ್ 16 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಕೆಮಿಸ್ಟ್ರಿ 25 ಮಾರ್ಕ್ಸು ರಿಮೆಂಬರಿಂಗ್ನಿಂದ ಬರುತ್ತೆ, 25 ಮಾರ್ಕ್ಸ್. ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ರಿಮೆಂಬರಿಂಗ್ನಲ್ಲಿ ಅಂದರೆ ಸ್ಮರಣೆಯಲ್ಲಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್, ಆ್ಯಕ್ಚುಲಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ ಫಸ್ಟ್ ಚಾಪ್ಟರ್ ಬಿಟ್ಟಿದ್ದಾರೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತ ಇದೆಯಲ್ಲ, ಆ ಪಾಠ ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಕರೋನಾ. ಆ ಪಾಠಲ್ಲಿ 2ನೇ ಚಾಪ್ಟರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ದ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಪೀರಿಯಡಿಕ್ ಕ್ಲಾಸಿಫಿಕೇಶನ್ಸ್ ಆಫ್ ಎಲಿಮೆಂಟ್ಸ್. ಈ 4 ಚಾಪ್ಟರಿಂದ 25 ಮಾರ್ಕ್ಸ್ ಬರುತ್ತೆ. ಈ 4 ಚಾಪ್ಟರ್ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ ನಿಮಗೆ 25 ಮಾರ್ಕ್ಸು ಒಳ್ಳೆ ಜೇಬಲ್ಲಿದ್ದಂಗೆ. ಅದಾದ ನಂತರ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು 55% ಅಂದರೆ 44 ಮಾರ್ಕ್ಸ್ ಇರುತ್ತೆ. ವರ್ಲ್ಡ್ ಆಫ್ ಲಿವಿಂಗ್ ಇದು ಥೀಮಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟು ಲೈಫ್ ಪ್ರಾಸೆಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಇದು ಬಯಾಲಜಿಗೆ ಸಂಬಂಧಪಟ್ಟಂಥ ಚಾಪ್ಟರ್ಗಳು ಇದರಲ್ಲಿದ್ದಾವೆ. ಇದು 22 ಮಾರ್ಕ್ಸ್ ಇದೆ. ಇದಾದ ನಂತರ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಏನಿರ್ತದೆ, ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕ್ವಶನ್ಸು, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಇದು 8 ಮಾರ್ಕ್ಸಿಗೆ ಬರುತ್ತೆ. ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ 8 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸ್ಕಿಲ್ ಓರಿಯೆಂಟೆಡ್ ಇರುವಂಥ 17 ಮಾರ್ಕ್ಸ್ ಬರುತ್ತೆ. ಯಾವ ಚಾಪ್ಟರ್ ಅಂದರೆ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಚಾಪ್ಟರಿಂದ ಬರುತ್ತೆ. ಟೋಟಲ್ 80 ಮಾರ್ಕ್ಸ್. ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನ್ಯಾಚುರಲ್ ರಿಸೋರ್ಸಸ್, ಅದು 8 ಮಾರ್ಕ್ಸ್ ಬರುತ್ತೆ. ಶಕ್ತಿ ಆಕಾರಗಳು, ಸೋರ್ಸ್ ಆಫ್ ಎನರ್ಜಿ, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಅವರ್ ಎನ್ವಿರಾನ್ಮೆಂಟ್, ಈ ಥರ 80 ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ. ಹಾಗೂ ಇನ್ನೊಂದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ಏನು ಅಂತಂದರೆ, ಇಲ್ಲಿ ಕಠಿಣತೆಯ ಮಟ್ಟ, ಡಿಫಿಕಲ್ಟಿ ಲೆವೆಲ್ ಏನಿದೆ, ಸುಲಭದ್ದು ಈಸಿ 40% ಮಾಡಿದ್ದಾರೆ, ಸಾಧಾರಣ ಅವರೇಜ್ 50% ಮಾಡಿದ್ದಾರೆ, ಕಠಿಣತೆ ಡಿಫಿಕಲ್ಟ್ 10% ಮಾಡಿದ್ದಾರೆ. ಮೊದಲೆಲ್ಲ ಇದು ತುಂಬ ಸುಲಭದ್ದು 40% ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಅವರೇಜು 50% ಇರಲಿಲ್ಲ, ಅದನ್ನು ಕಮ್ಮಿ ಇತ್ತು. ಡಿಫಿಕಲ್ಟು 20 to 30% ಇತ್ತು. ಆದರೆ ಈ ಕರೋನಾ ಟೈಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಈಸಿಯಾಗಲಿ ಎಕ್ಸಾಮ್ಗೆ ಅಂಕಗಳನ್ನ ಗಳಿಸಲಿಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ತುಂಬ ಹೆಲ್ಪ್ಫುಲ್ಲಾಗಿ ಮಾಡಿದ್ದಾರೆ ಈ ಒಂದು ಪ್ಯಾಟರ್ನ್ನ. ಇದನ್ನು ಮಕ್ಕಳು ಇದನ್ನು ಯೂಸ್ ಮಾಡ್ಕೊಳ್ರಿ. ಇದಾದ ನಂತರ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಗಳಿದ್ದು, ಅಂದರೆ ಈ ಡಯಾಗ್ರಾಮ್ಸ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಟೋಟಲ್ 16 ಮಾರ್ಕ್ಸ್ ಅಲೋಟೆಡ್ ಫಾರ್ ಡಯಾಗ್ರಾಮ್ಸ್. ಈ ಸರಿ 16 ಮಾರ್ಕ್ಸು ಡಯಾಗ್ರಾಮ್ಸ್ಗೆ ಬರ್ತದೆ. ಪ್ರತಿ ವರ್ಷ ಬರುತ್ತೆ 16ರಿಂದ 17 ಮಾರ್ಕ್ಸು ಡಯಾಗ್ರಾಮ್ಸ್ ಬರುತ್ತೆ. ದಿಸ್ ಇಯರ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. 3 ಪಾರ್ಟ್ಸ್ ಇರ್ತವೆ. ಫಿಸಿಕ್ಸ್ ಪಾರ್ಟ್, ಕೆಮಿಸ್ಟ್ರಿ ಪಾರ್ಟ್, ಬಯಾಲಜಿ ಪಾರ್ಟ್. ಇದರಲ್ಲಿ ಕ್ಯಾಶುವಲ್ ಆಗಿ ಎಷ್ಟೆಷ್ಟು ಚಾಪ್ಟರ್, ಯಾವ ಚಾಪ್ಟರ್ನಲ್ಲಿದೆ, ಯಾವ ಚಾಪ್ಟರ್ ಬರ್ತದೆ ಎಕ್ಸಾಮ್ಗೆ ಅಂತಂದರೆ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, periodic classifications of elements, life process, control and coordination,
reproduction in plants and animals, heredity and evolution, light, reflection and refraction, electricity, magnetic effects of electric current, sources of energy, our environment, management of natural resources. ಇಷ್ಟು ಚಾಪ್ಟ್ರು ಎಕ್ಸಾಮ್ ಬರುತ್ತೆ. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಚಾಪ್ಟರ್ 1, ದಟ್ ಈಸ್ ಯೂನಿಟ್ 1, acids, bases and the salts. What is formed when zinc reacts with sodium hydroxide? Option A, zinc hydroxide and sodium zincate and hydrogen gas. Option C, sodium zinc oxide and hydrogen gas. Option D, sodium zincate and water. Option B is the right answer. Sodium zincate and hydrogen gas is liberated. Question number 2. Tooth enamel is made up of. Option A, calcium phosphate. Option B, calcium carbonate. Option C, calcium oxide. Option D, potassium. Answer is calcium phosphate. Third question, what is the pH range of our body? A, 7.0 to 7.8. B, 7.2 to 8.0. 7.0 to 8.4. 7.2 to 8.4. ಆ್ಯಕ್ಚುಲಿ ಇದು ನಮ್ಮ ಬಾಡಿ ಪಿ ಎಚ್ ಎಷ್ಟು ರೇಂಜ್ ಇರುತ್ತೆ, ಕಾಮನ್ ಆಗಿ ಎಷ್ಟಿರ್ತದೆ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7.0 ಇಂದ 7.8ವರೆಗೆ ಪಿ ಎಚ್ ರೇಂಜ್ ಇರುತ್ತೆ. ಕ್ವಶನ್ ನಂಬರ್ 4, rain is called acid rain when it is option A, pH falls below 7. Option B, pH falls below 6. Option C, pH falls below 5.6. Option D, pH is above 7. Answer is pH falls below 5.6. Option C is the right answer. Question number 5. An aqueous solution turns red litmus solution blue. Excess addition of which of the following solution would reverse the change? B, option A, baking powder. Option B, lime. Option C, ammonium hydroxide solution. Option D, hydrochloric acid. Answer D is the right answer, hydrochloric acid. Question number 6. As the pH value of the natural solution increases, option A, basic property decreases and number of OH minus ions increases. Option B, acidic property increases and number of H plus ions decreases. Option C, basic property of increases and number of OH minus ions increases. Option D, acidic property decreases and number of H plus ions are increases. Answer is C, basic property increases, number of OH minus ions increases. ಯಾಕಂದರೆ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್, ಪಿ ಎಚ್ ವ್ಯಾಲ್ಯೂ ಆಫ್ ದ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆದಂತೆಲ್ಲ ಬೇಸಿಸ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಕ್ವಶನ್ ನಂಬರ್ 1, ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ generally? Answer is when acids react with metal, hydrogen gas is liberated. Question number 2, why does dry HCl gas not change the color of dry litmus paper? Answer is it is because acid dissociates into ions only in the aqueous solution. Acid ಯಾವಾಗಲೂ ion formation ಆಗೋದು ಯಾವಾಗ ಅಂತಂದರೆ ಅಕ್ಯೂಸ್ ಸೊಲ್ಯೂಷನ್ ಇದ್ದಾಗ, ಅಂದರೆ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ವಾಟರ್ ಕಂಟೆಂಟ್ ಇರಬೇಕು. Question number 3, what is the difference between strong acid and concentrated acid? Answer is strong acid which dissociated into ions completely is called strong acid. Concentrated acid ಅಂತಂದರೆ acid which has less water content is called concentrated acid. ನಾವಿಲ್ಲಿ ಕಾನ್ಸಂಟ್ರೇಟೆಡ್ ಅಂಡ್ ಡೈಲ್ಯೂಟೆಡ್ ಅಂತ ಎರಡು ನಾವು ನೋಡ್ತೀವಿ. ಡೈಲ್ಯೂಟೆಡ್ ಅಂತಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಟೆಡ್ ಅಂದರೆ ವಾಟರ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ಅಂತಂದರೆ ಯಾವುದು ನೀರಿನಲ್ಲಿ ಕಂಪ್ಲೀಟಾಗಿ ಡಿಸೋಸಿಯೇಟೆಡ್ ಆಗುತ್ತೋ, ಅಂದರೆ ಕಂಪ್ಲೀಟಾಗಿ ಅಯನ್ ಫಾರ್ಮೇಷನ್ ಆಗುತ್ತೋ ಅದು ಸ್ಟ್ರಾಂಗ್ ಆ್ಯಸಿಡ್. ಅದರಲ್ಲಿ ವೀಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಯಾವುದು ಪಾರ್ಷಿಯಲಿ ಡಿಸೋಸಿಯೇಟೆಡ್ ಇನ್ ಇಟ್ಸ್ ಸೈನ್ಸ್, ಅದು ಅಯನ್ಗಳು ಫಾರ್ಮೇಷನ್ ಆಗೋದು ತುಂಬ ಕಮ್ಮಿ ಇರ್ತದೆ, ಕ್ವಾಂಟಿಟಿ ಓರಿಯೆಂಟೆಡ್ ಆದರೆ ಅದನ್ನು ನಾವು ವೀಕ್ ಆ್ಯಸಿಡ್ ಅಂತ ಕರಿತೀವಿ. ಕ್ವಶನ್ ನಂಬರ್ 4, why do acids not show acidic behavior in the absence of water? Answer is it is because the dissociation hydrogen ions from an acid occurs only in presence of water, aqueous medium nalli. Fifth question, what is acid rain? How it is harmful to aquatic organisms? Answer, when the pH of acid water is less than 5.6,
ವಿ ಕಾಲ್ ಇಟ್ ಆ್ಯಸ್ ಆ್ಯಸಿಡ್ ರೇನ್. 5.6ಕ್ಕಿಂತ ಕಮ್ಮಿ ಏನಾದರೂ pH ವ್ಯಾಲ್ಯೂ ಬಂತು ಅಂದರೆ ಅದನ್ನು ಆ್ಯಸಿಡ್ ರೇನ್ ಅಂತ ಕರಿತೀವಿ. ಇಟ್ ಡಿಸ್ಟ್ರಾಯ್ಸ್ ಎಗ್ಸ್ ಆಫ್ ದ ಅಕ್ವಾಟಿಕ್ ಆರ್ಗನಿಸಮ್ಸ್. ತುಂಬ ಅಕ್ವಾಟಿಕ್ ಆರ್ಗನಿಸಮ್ಸ್ ಅಂತಂದರೆ ನೀರಿನಲ್ಲಿ ಜೀವಿಸ್ತಕ್ಕಂಥ ಎಲ್ಲ ಪ್ರಾಣಿಗಳದ್ದು ಸಂತಾನೋತ್ಪತ್ತಿ ಆಗುವಂಥ ಎಗ್ಗಳನ್ನ ಅದೇನು ಮಾಡುತ್ತೆ, ಸ್ಪಾಯ್ಲ್ ಮಾಡುತ್ತೆ. ಅದಾದ ನಂತರ ಈ ಆಕ್ಸಿಜನ್ ಲೆವೆಲ್, ವಾಟರ್ನಲ್ಲಿರುವಂಥ ಆಕ್ಸಿಜನ್ ಲೆವೆಲನ್ನು ರೆಡ್ಯೂಸ್ ಮಾಡುತ್ತೆ ಈ ಆ್ಯಸಿಡ್ ರೈನ್. 6th ಕ್ವಶನ್, ಸೊಲ್ಯೂಷನ್ಸ್ ಆಫ್ ಗ್ಲುಕೋಸ್ ಆ್ಯಂಡ್ ಆಲ್ಕೋಹಾಲ್ ಡಸ್ ನಾಟ್ ಎಕ್ಸಿಬಿಟ್ ಆ್ಯಸಿಡಿಕ್ ಪ್ರಾಪರ್ಟಿ. ವೈ? ಯಾಕೆ ಗ್ಲುಕೋಸ್ ಮತ್ತು ಆಲ್ಕೋಹಾಲು ಇದು ಆ್ಯಸಿಡಿಕ್ ಪ್ರಾಪರ್ಟಿನ ತೋರಿಸಲ್ಲ ಅಂದರೆ ಆನ್ಸರ್ ಈಸ್ ಸೊಲ್ಯೂಷನ್ಸ್ ಆಫ್ ಗ್ಲುಕೋಸ್ ಆ್ಯಂಡ್ ಆಲ್ಕೋಹಾಲ್ ಡಸ್ ನಾಟ್ ಎಕ್ಸಿಬಿಟ್ ಆ್ಯಸಿಡಿಕ್ ಪ್ರಾಪರ್ಟಿ ಬಿಕಾಸ್ ದೇ ಡು ನಾಟ್ ಡಿಸೋಸಿಯೇಟ್ ಇಂಟು ಅಯಾನ್ಸ್. ಈ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ಯಾಕೆ ಆ್ಯಸಿಡಿಕ್ ಪ್ರಾಪರ್ಟಿ ಅದು ತೋರಿಸಲ್ಲ ಅಂತಂದರೆ ಇವು ಅಯಾನ್ಗಳಾಗಿ ಫಾರ್ಮೇಷನ್ ಆಗೋದೇ ಇಲ್ಲ. ಯಾಕಂತಂದರೆ ಅಯಾನ್ಗಳು ಫಾರ್ಮೇಷನ್ ಆಗೋದ್ರಿಂದ ಮಾತ್ರ ನಾವು ಇದು ಆ್ಯಸಿಡಿಕ್ ಪ್ರಾಪರ್ಟಿ ಅಂತ ನೋಡ್ತೀವಿ. ನಾವು ಫಾರ್ ಎಕ್ಸಾಂಪಲ್ ನೋಡಿದ್ವಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಇವೆಲ್ಲ ನೀರಿನಲ್ಲಿ ಹಾಕಿದ ತಕ್ಷಣ ಅವೇನು ಮಾಡ್ತವೆ, ಅಯಾನ್ ಫಾರ್ಮೇಷನ್ ಆಗ್ಬಿಡ್ತವೆ. ಆದರೆ ಈ ಗ್ಲುಕೋಸು ಮತ್ತು ಆಲ್ಕೋಹಾಲು ನೀರಿನಲ್ಲಿ ಹಾಕಿದ ತಕ್ಷಣ ಅಯಾನ್ಸ್ಗಳು ಫಾರ್ಮೇಷನ್ ಆಗೋಲ್ಲ. ಆದ್ದರಿಂದ ಇಟ್ ಡಸಂಟ್ ಎಕ್ಸಿಬಿಟ್ ಆ್ಯಸಿಡಿಕ್ ಪ್ರಾಪರ್ಟಿ. ಇದರಲ್ಲಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ನಂಬರ್ 1, ವೈಲ್ ಡೈಲ್ಯೂಟಿಂಗ್ ಎನ್ ಆ್ಯಸಿಡ್, why is it recommended that the acid should be added to water and not water to the acid? ಯಾಕೆ ನಾವು ಡೈಲ್ಯೂಟ್ ಮಾಡಬೇಕಾದ್ರೆ ಆ್ಯಸಿಡನ್ನು ನಾವು ನೀರಿನಲ್ಲಿ ಹಾಕ್ತೀವಿ. ಜನರಲಾಗಿ ನಾವು ಕಂಪಲ್ಸರಿ ನಾವು ಆ್ಯಸಿಡನ್ನು ಡ್ರಾಪ್ ಬೈ ಡ್ರಾಪ್ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡ್ತೀವಿ. ಅದೇ ಉಲ್ಟ ಯಾಕಾಗಲ್ಲ? ಅದೇ ವಾಟರ್ನ ಆ್ಯಸಿಡ್ಡಿಗೆ ಹಾಕಿ ಯಾಕೆ ಸ್ಟಿರ್ ಮಾಡೋಕ್ಕಾಗಲ್ಲ, ಯಾಕೆ ಅದನ್ನು ಡೈಲ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಕ್ವಶನ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದು. ಡೈಲ್ಯೂಷನ್ ಆಫ್ ಎ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಈಸ್ ಎ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಲಾಟ್ ಆಫ್ ಹೀಟ್ ಈಸ್ ಜನರೇಟೆಡ್. ಈ ಡೈಲ್ಯೂಷನ್ ಮಾಡುವಂಥ ಒಂದು ಪ್ರಾಸೆಸ್ ಏನಿದೆಯಲ್ಲ, ಇದು ಎಕ್ಸೋಥರ್ಮಿಕ್ ಪ್ರಾಸೆಸ್. ಅಂದರೆ ಹೀಟ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ದ ಪ್ರಾಸೆಸ್. ಹೀಟ್ ರಿಲೀಸ್ ಆಗೋದ್ರಿಂದ, ತುಂಬ ಹೀಟ್ ರಿಲೀಸ್ ಆಗೋದ್ರಿಂದ ಬೆಂಕಿ ಹತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇದೊಂದು ಪಾಯಿಂಟ್. ಕೇರ್ ಮಸ್ಟ್ ಬಿ ಟೇಕನ್ ವೈಲ್ ಮಿಕ್ಸಿಂಗ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ವಿತ್ ವಾಟರ್. The acid must always be added slowly to water with constant stirring. ಇಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಾವು ಬೆಂಕಿ ಹತ್ಕೋಬಾರ್ದು, ಅದು ಆ ಥರ ಯಾವುದೇ ಸ್ಪಾಯ್ಲ್ ಆಗಬಾರ್ದು ಅಂತಂದರೆ ನಾವು ತುಂಬ ಕೇರ್ ತೊಗೋಬೇಕು. ಏನಂತಂದರೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ನ ವಾಟರ್ಗೆ ಹಾಕಬೇಕು, ಹಾಕ್ತಾ ಸ್ಟಿರ್ ಮಾಡ್ತಾ ಹೋಗಬೇಕು. ವಾಟರ್ ಈಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ದ ಹೀಟ್ ಜನರೇಟ್ ಮೇ ಕಾಸ್ ದ ಮಿಕ್ಸ್ಚರ್ ಟು ಸ್ಪ್ಲಾಶ್ ಔಟ್ ಆ್ಯಂಡ್ ಕಾಸ್ ಬರ್ನ್ಸ್. ದ ಗ್ಲಾಸ್ ಕಂಟೈನರ್ ಮೇ ಆಲ್ಸೋ ಬ್ರೇಕ್ ಡ್ಯೂ ಟು ಎಕ್ಸೆಸಿವ್ ಹೀಟ್. ಇಲ್ಲಿ ಏನಾಗುತ್ತೆ, ನಾವು ಅದೇ ಹೇಳಿದ್ವಿ, ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ನು, ಹೀಟ್ ಲಿಬರೇಷನ್ ಆಗುತ್ತೆ ಅಂತ. ಈ ಲಿಬರೇಟೆಡ್ ಆಗಿರುವಂಥ ಹೀಟ್ ಏನಾಗುತ್ತೆ, ಅಲ್ಲಿರುವಂಥ ಕಂಟೈನರು ಬ್ರೇಕ್ ಮಾಡ್ಬೋದು. ಆಮೇಲೆ ಅದು ತುಂಬ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋ ಬೆಂಕಿ ಕೂಡ ಹತ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅದು ಏನಾಗುತ್ತೆ, ಒಂದು ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ. ಅದಕ್ಕೆ ನಾವು ನೀರನ್ನು ಆ್ಯಸಿಡಿಗೆ ಮಿಕ್ಸ್ ಮಾಡಬಾರ್ದು, ಆ್ಯಸಿಡನ್ನು ಡ್ರಾಪ್ ಬೈ ಡ್ರಾಪ್ ನೀರಿಗೆ ಹಾಕಬೇಕು. ಕ್ವಶನ್ ನಂಬರ್ 2, ಡ್ರಾ ಡಯಾಗ್ರಾಮ್ ಟು ಶೋ ಆ್ಯಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಈ ಒಂದು ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು, ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿದೆ, ನೋಡ್ಕೊಳ್ರಿ. ಕ್ವಶನ್ ನಂಬರ್ 3, ಡ್ರಾ ಡಯಾಗ್ರಾಮ್ ಟು ಶೋ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನುಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಇದಷ್ಟೇ ಅಲ್ಲದೆ ಇದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನು ನಾನು ಹೇಳ್ತಾ ಹೋಗ್ತೀನಿ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸು ಕೇಳ್ಬೋದು. ಅದಾದ ನಂತರ ರಿಯಾಕ್ಷನ್ಸು ಕೇಳ್ಬೋದು. ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ದ ಮೆಟಲ್, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್. ಆಮೇಲೆ ಹೈಡ್ರೋಜನ್ ಕಾರ್ಬೋನೇಟ್, ಹೈಡ್ರೋಜನ್ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಆಗೋದು. ಈ ಥರದ್ದು ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ರಿ. ಇದರಲ್ಲಿ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸೇ ನಿಮಗೆ ಕೇಳ್ತಾರೆ ಎಕ್ಸಾಮಿಗೆ. ಆದರೂ ಈಗ ಈಸಿ ಕ್ವಶನ್ಸು ಭಾಳ ಮಾಡಿದ್ದಾರೆ, ಡಿಫಿಕಲ್ಟ್ ಕ್ವಶನ್ಸ್ ಓನ್ಲಿ 10 ಮಾರ್ಕ್ಸಿಗೆ 10% ಮಾಡಿದ್ದಾರೆ ಅಷ್ಟೇ. 100 ಅಂತಂದರೆ 10% ಅಂತಂದರೆ 10 ಮಾರ್ಕ್ಸಿಗೆ ಬರುತ್ತೆ. ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ರಿ, ನಿಮ್ಮದೇ ಆದಂಥ ಒಂದು ಪ್ಯಾಟ್ರನ್ ರೆಡಿ ಮಾಡ್ಕೊಳ್ರಿ, ನಿಮ್ಮದೇ ಆದಂಥ ಸ್ಟಡಿ ಮೆಟೀರಿಯಲ್ಸ್ನ ರೆಡಿ ಮಾಡ್ಕೊಳ್ರಿ. ಇದನ್ನು ನೋಡ್ಕೊಂಬಿಟ್ಟು ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿರಿ.